ಹೊಸ ಟ್ರ್ಯಾಕ್ಟರ್ ತಗೋಬೇಕಾ? ಮೋಸ ಹೋಗಬೇಡಿ. ಈ ವಿಷಯ ಗ್ಯಾರಂಟಿ ಚೆಕ್ ಮಾಡಿ. ರೈತರಿಗೆ ಟ್ರ್ಯಾಕ್ಟರ್ ತಗೊಳ್ಳೋದು ಅಂದರೆ ಒಂದು ಜೀವನದ ದೊಡ್ಡ ಇನ್ವೆಸ್ಟ್ಮೆಂಟ್ ಇದ್ದಾಗೆ. ಅದಕ್ಕೆ ಶೋರೂಮ್ನವರು ಹೇಳೋ ಸಕ್ಕರೆ ಮಾತಿಗೆ ಮರಳಾಗದೆ ಈ ಕೆಳಗಿನ ವಿಷಯಗಳನ್ನು ನೀವೇ ಖುದ್ದಾಗಿ ಚೆಕ್ ಮಾಡಬೇಕು. ಮೊದಲನೇದು HP ಹಾರ್ಸ್ ಪವರ್. ನಿಮ್ಮ ಹತ್ರ ಎಷ್ಟು ಜಮೀನಿದೆ ಅನ್ನೋದರ ಮೇಲೆ HP ಸೆಲೆಕ್ಟ್ ಮಾಡಿ. 5 ಎಕರೆ ಒಳಗಿದ್ರೆ 35ರಿಂದ 40 HP ಸಾಕಾಗುತ್ತೆ. ಆದರೆ ನೀವು ರೋಟಾವೇಟರ್ ಹೊಡಿಬೇಕು ಅಥವಾ ಬಾಡಿಗೆಗೆ ಓಡಿಸ್ಬೇಕು ಅಂದ್ರೆ ಕನಿಷ್ಠ 45ರಿಂದ 55 HP ಇರೋ ಟ್ರ್ಯಾಕ್ಟರ್ ತಗೊಳ್ಳೋದು ಬೆಸ್ಟ್. ಎರಡನೇದು PTO ಪವರ್. ತುಂಬಾ ಜನ ಬರೀ ಇಂಜಿನ್ ಪವರ್ ನೋಡ್ತಾರೆ, ಆದ್ರೆ PTO ಪವರ್ ಮರೆತೇ ಬಿಡ್ತಾರೆ. ರೋಟಾವೇಟರ್ ಥ್ರೆಷರ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ ಹಿಂದಿರೋ ಶಾಫ್ಟ್ PTO ಪವರ್ ಎಷ್ಟಿದೆ ಅಂತ ಶೋರೂಮ್ನವರನ್ನು ಕೇಳಿ ತಿಳ್ಕೊಳ್ಳಿ. ಮೂರನೇದು ಮೈಲೇಜ್. ಈಗಿರೋ ಡೀಸೆಲ್ ರೇಟ್ಗೆ ಮೈಲೇಜ್ ತುಂಬಾ ಮುಖ್ಯ. ಗಂಟೆಗೆ ಎಷ್ಟು ಲೀಟರ್ ಡೀಸೆಲ್ ಕುಡಿಯುತ್ತೆ ಅಂತ ಚೆಕ್ ಮಾಡಿ. ಬೇಕಿದ್ರೆ ಹೊಲದಲ್ಲಿ ಒಂದ್ಸಲ ಟೆಸ್ಟ್ ಡ್ರೈವ್ ಕೊಡಿ ಅಂತ ಕೇಳಿ ನೋಡಿ. ನಾಲ್ಕನೇದು ಸರ್ವಿಸ್ ಮತ್ತು ರಿಪೇರಿ. ಟ್ರ್ಯಾಕ್ಟರ್ಗೆ ಎಷ್ಟು ಚೆನ್ನಾಗಿದ್ರೂ ಕೆಟ್ಟಾಗೋದಕ್ಕೆ ಬೇಕಾದ ಸ್ಪೇರ್ ಪಾರ್ಟ್ಸ್ ಸಿಗದೇ ಇದ್ರೆ ಸೀಸನ್ ಟೈಮ್ನಲ್ಲಿ ರೈತರಿಗೆ ದೊಡ್ಡ ಲಾಸ್ ಆಗುತ್ತೆ. ಅದಕ್ಕೆ ನಿಮ್ಮ ಊರಿಗೆ ಹತ್ತಿರದಲ್ಲಿ ಈ ಕಂಪ್ನಿ ಸರ್ವಿಸ್ ಸೆಂಟರ್ ಇದೆಯಾ, ಬಿಡಿ ಭಾಗಗಳು ಕಡಿಮೆ ರೇಟಿಗೆ ಸಿಗುತ್ತಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಈಗಿನ ದಿನಗಳಲ್ಲಿ ಫೇಮಸ್ ಕಂಪ್ನಿಗಳು 5ರಿಂದ 6 ವರ್ಷ ವಾರಂಟಿ ಕೊಡ್ತಿದ್ದಾರೆ, ಅದನ್ನ ಚೆಕ್ ಮಾಡಿ. ಜೊತೆಗೆ ಮುಂದೊಂದು ದಿನ ನೀವು ಟ್ರ್ಯಾಕ್ಟರ್ ಮಾರ್ತೀವಿ ಅಂದ್ರೆ ಒಳ್ಳೆ ಬೆಲೆ ಸಿಗುತ್ತಾ ಅನ್ನೋದು ಗೊತ್ತಿರಲಿ. ಇದೇ ತರಹದ ಇಂಟ್ರೆಸ್ಟಿಂಗ್ ಅಗ್ರಿಕಲ್ಚರ್ ಟಿಪ್ಸ್ ಮತ್ತು ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.